ನಮಸ್ಕಾರ. ನಾನಿಮ್ಮ ಅರುಣ ರಾಜ್ಪೂತ್. ಇಲ್ಲಿ ನೋಡ್ತಿದ್ರಲ್ಲ, ಈ ಆನೆ ಅಟ್ಟಿಸ್ಕೊ ಬರ್ತಾರಂಥದ್ದು ಕಬಿನಿ ರಿವರ್ ಫಾರೆಸ್ಟ್. ಕಬಿನಿಲಿ ನ್ಯಾಷನಲ್ ಪಾರ್ಕ್ ಅಂತ ಇದೆಯಲ್ಲ, ಆ ನ್ಯಾಷನಲ್ ಪಾರ್ಕಲ್ಲಿ ಆನೆ ಸಫಾರಿಗೆ, ಪ್ರಾಣಿಗಳ ಸಫಾರಿಗೆ ಅಂತ ಅಲ್ಲಿನ ಸರ್ಕಾರನೇ ಜೀಪ್ಗಳನ್ನು ನೇಮಿಸಿದೆ. ಆ ಜೀಪಲ್ಲಿ ನಾವೆಲ್ಲ ಸಫಾರಿ ಮಾಡ್ಬೋದು. ಅದರಂತೆ ಅಲ್ಲಿನ ಕೆಲವು ಪ್ರವಾಸಿಗರು ಸರ್ಕಾರದ ಜೀಪಲ್ಲಿ ಹೋಗಿದ್ದಾರೆ. ಡ್ರೈವರ್ ಹೆಸರು ಪ್ರಕಾಶ್ ಅಂತ. ಎಷ್ಟು ಅದ್ಭುತವಾದ ಡ್ರೈವರ್, ಹಾಗೆ ಬ್ರಿಲಿಯಂಟ್ ಡ್ರೈವರ್ ಮತ್ತು ಡಬಲ್ ಗುಂಡಿಗೆ ಅಂತಲೇ ಕೂಡ ಹೇಳ್ಬೋದು. ಅವ್ರ ಜಾಗದಲ್ಲಿ ನಾವೇ ಇದ್ದಿದ್ರು ಕೂಡ ಆ ಕ್ಷಣಕ್ಕೆ ಸೋತ್ಬಿಡ್ತಿದ್ವಿ ಅನಿಸುತ್ತೆ. ಸಡನ್ನಾಗಿ ಹೋಗಿದ್ದಾರೆ. ಹೋಗ್ಬೇಕಾದ್ರೆ ಅಲ್ಲೊಂದು ಒಂಟಿ ಸಲಕ ಕಾಡಲ್ಲಿ ಇದ್ದಿದ್ದು ತಕ್ಷಣ ಅಟ್ಟಿಸ್ಕೊಂಬಂದ್ಬಿಟ್ಟಿದೆ. ಬಂದಿದ್ದ ತಕ್ಷಣವೇ ಪ್ರಕಾಶ್ ಅವರು ಡ್ರೈವರ್ ಆಗಿರುವಂಥ ಈ ಕಬಿನಿ ಫಾರೆಸ್ಟ್ನ ನ್ಯಾಷನಲ್ ಪಾರ್ಕಲ್ಲಿರುವಂಥ ಈ ಡ್ರೈವರ್ ಅವರು ಯಾವುದೇ ಕೂಡ ಎದುರ್ದಲೆ ರಿವರ್ಸಲ್ಲಿ ಗಾಡಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ರಿವರ್ಸಲ್ಲಿ ಗಾಡಿ ಹೊಡಿತಿರೋದು ಅಷ್ಟು ಸ್ಪೀಡಾಗಿ ಬಂದು ಒಂದು ಸರಿ ಡೆಂಟ್ ಕೂಡ ಮಾಡುತ್ತೆ. ಮುಂದ್ಗಡೆ ಡೆಂಟ್ ಮಾಡಿದ್ರು ಕೂಡ ಅದಕ್ಕೂ ಕೂಡ ಎದುರ್ದಲೆ ಹಿಂದೆ ರಿವರ್ಸ್ ಹೊಡ್ಕೊಂಡೇ ಬಂದ್ದಾರೆ. ಹೊಡ್ಕೊಂಬಂದ್ರೆ ಹಿಂದೆ ಒಂದ್ಸರಿ ಗೊಚ್ಚಲೇನೋ ಕೂರುತ್ತೆ ಅನಿಸುತ್ತೆ. ಗಾಡಿ ಸೌಂಡ್ ಬರುತ್ತದು. ಅದು ಕೂದಿದ ತಕ್ಷಣವೇ ಆ ಆನೆ ಅಲ್ಲಿಂದನೇ ಲೆಫ್ಟಿಗೆ ತೊಗೊಂಡು ಹೋಗ್ತಾ ಇರುತ್ತೆ, ನಿಲ್ದಲ್ಲೇ ಹೋಗ್ತಾ ಇರುತ್ತದು. ಅಲ್ಲಿಗೆ ಪ್ರಕಾಶ್ ಅವ್ರದ್ದು ನಿಜಕ್ಕೂ ಕೂಡ ಅವರ ಆತ್ಮಸ್ಥೈರ್ಯ, ಅವರ ಧೈರ್ಯ ಇಲ್ಲಿ ಮೆಚ್ಚಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಆ ಆನೆ ಏನಾರು ಬಂತು ಇಷ್ಟು ಹತ್ರಕ್ಕೆ ಬಂದುಬಿಟ್ಟಿದೆಯಲ್ಲ ಅನ್ನೋಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಅವ್ರನ್ನ ಗಾಡಿ ನಿಲ್ಲಿಸಿದ್ರೆ ಮಾತ್ರ. ಕೇವಲ ಪ್ರಕಾಶ್ ಅವರ ಮಾತ್ರ ಅಲ್ಲ, ಅಲ್ಲಿದ್ದಂಥ ಪ್ರವಾಸಿಗರು ಎಷ್ಟು ಜನ ಬಂದಿರೋ ಅಷ್ಟು ಜನಕ್ಕೆ ಜೀವಕ್ಕೂ ಕೂಡ ಇಲ್ಲಿ ಅಪಾಯ ಇತ್ತು ಅನ್ನೋದು ಇಲ್ಲಿ ಮೇಲ್ನೋಟಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನೇ ಇಲ್ಲಿ ಪ್ರಕಾಶ್ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತಾ ವಿಡಿಯೋದಲ್ಲಿ ಮುಗಿಸ್ತೀನಿ. ಧನ್ಯವಾದ.